ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಅಪ್ಡೇಟ್ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್ ಅವರು. ಪಂಚ ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಹೇಗಿದೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ವರದಿ ಬಿಡುಗಡೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದೇ ಗ್ಯಾರಂಟಿ ಸರಿಯಾಗಿ ನಡೀತಿರೋದು ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ದೇಶದ ರೈತರಿಗೆ ಮುಖ್ಯವಾದ ಸೂಚನೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ಇನ್ನು ಮುಂದೆ ಇಂಥವರಿಗೆ ಮಾತ್ರ 2,000 ರೂಪಾಯಿ ಹಾಕಲಾಗುತ್ತೆ. ನೀವೇನಾದ್ರೂ ಈ KYC ಮಾಡಿದ್ರೂ ಕೂಡ ಈ ಒಂದು ಕೆಲಸ ಮತ್ತೆ ಮಾಡಬೇಕು, ಇಲ್ಲವೆಂದರೆ ಹಣ ಜಮಾ ಆಗೋದಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಜನಸಾಮಾನ್ಯರ ಪರದಾಟಕ್ಕೆ ಮುಕ್ತಿ ಕೊಟ್ಟ ಆಹಾರ ಇಲಾಖೆ. ನಿಮ್ಮ ಹತ್ತಿರವೂ ಕೂಡ APL ಅಥವಾ BPL ಪಡಿತರ ಚೀಟಿ ಇದ್ರೆ ಈ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯದ ಪಿಂಚಣಿದಾರರಿಗೆ ಮತ್ತೆ ಸಿಹಿ ಸುದ್ದಿ. ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗುತ್ತಿಲ್ವಾ? ಹಾಗಾದರೆ ಶೀಘ್ರವೇ ಹಣವು ಕೂಡ ಜಮಾ ಆಗಲಿದೆ. ಹೊಸ ರೂಲ್ಸ್ ಜಾರಿಗೆ ತರಲಿದೆ ಸರ್ಕಾರ. ಎಲ್ಲ LPG ಗ್ಯಾಸ್ ಬಳಕೆದಾರರಿಗೆ ನಾಳಿನೇ ಕೊನೆಯ ದಿನಾಂಕ. ಈ ಒಂದು ಕೆಲಸ ಮಾಡದಿದ್ರೆ ಸಿಲಿಂಡರ್ ಸಂಪರ್ಕ ಕಡಿತ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬ ಕಳೆದ್ರೂ ಗೃಹಲಕ್ಷ್ಮಿ ಮಾತ್ರ ಬರಲಿಲ್ಲ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಜಮಾ ಆಗಿಲ್ಲವೆಂದ್ರೆ ಪ್ರತಿಯೊಬ್ಬರೂ ಜಮಾ ಆಗಿಲ್ಲ ಎಂದು ಕಮೆಂಟ್ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಮ್ಮೆ ಮರು ಅರ್ಜಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸುಳಿವು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯಂತೆ ಗೃಹಲಕ್ಷ್ಮಿಯು ಕೂಡ ಮನೆ ಮನೆ ಸಮೀಕ್ಷೆ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಸೇವಾ ಸಿಂಧು ಕೇಂದ್ರ ಅಥವಾ ಮನೆ ಮನೆಗೆ ತೆರಳಿ ಫಲಾನುಭವಿಗಳ ಸರ್ವೆ ಮಾಡುವುದಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಈಗ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತಿದ್ರೂ ಫಲಾನುಭವಿಗಳಿಗೆ ಜಮಾ ಆಗುತ್ತಿಲ್ಲ. ಹೌದು ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಕಳೆದ್ರೂ 2,000 ರೂಪಾಯಿ ಬಂದಿಲ್ಲ. ಹಾಗಾಗಿ ಈಗ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಮಹಿಳೆಯರು ಮಾಧ್ಯಮಗಳ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆ ಒಂದೇ ಸರಿಯಾಗಿ ನಡೀತಾ ಇರೋದು, ಉಳಿದಂತೆ ಯೋಜನೆಗಳು ಸಿಗುತ್ತಿಲ್ಲ ಎನ್ನುವುದು ಬಿಜೆಪಿ ಮತ್ತು ಸಾರ್ವಜನಿಕರ ಆಕ್ರೋಶವಾಗಿದೆ. ಇದೀಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಸ್ನೇಹಿತರೆ. ಇದು ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ. ಇದರಲ್ಲಿ ಅವರು ಏನು ಬರೆದಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿಯರಿಗೆ 2,000 ಕೊಡಲು ದುಡ್ಡಿಲ್ಲ, ಮನೆ ಮನೆ ಸಮೀಕ್ಷೆ ಮಾಡಲು ಮಾತ್ರ ಡ್ರಾಮಾ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಮತ್ತೊಂದು ಬಣ್ಣ ಬಯಲು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಲವು ತಿಂಗಳಿನಿಂದ 2,000 ರೂಪಾಯಿ ಕಂತುಗಳು ಬಾಕಿ ಉಳಿದಿವೆ. ರಾಜ್ಯದ ತಾಯಂದಿರು ತಮ್ಮದೇ ಹಣಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡುವ ಕಾಳಜಿಗಿಂತ ಈಗ ಫಲಾನುಭವಿಗಳ ಮನೆ ಮನೆ ತೆರಳಿ ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಈ ಹೆಸರಿನಲ್ಲಿ ಹೊಸ ಸಮೀಕ್ಷೆ ನಡೆಸುವ ಆಟ ಆಡಲು ಮುಂದಾಗುತ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರೇ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಹಲವು ತಿಂಗಳಿನಿಂದ ಬಾಕಿ ಇರುವ ಗೃಹಲಕ್ಷ್ಮಿ ಕಂತುಗಳನ್ನು ಯಾವಾಗ ಬಿಡುಗಡೆ ಮಾಡುತ್ತೀರಿ? ತಮ್ಮ ಹಕ್ಕಿನ 2,000 ರೂಪಾಯಿ ಪಡೆಯಲು ಮಹಿಳೆಯರು ಕಚೇರಿಯಿಂದ ಕಚೇರಿಗೆ ಅಲಿಯುವಂತೆ ಮಾಡುತ್ತಿರುವುದು ಏಕೆ? ಖಜಾನೆ ಖಾಲಿಯಾದ ಬಳಿಕ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿತಗೊಳಿಸಲು ಮರುಪರಿಶೀಲನೆಯ ನೆಪ ಏನಾದರೂ ಮಾಡುತ್ತಿದ್ದೀರಾ? ಅಥವಾ ಸಮೀಕ್ಷೆ ಆ್ಯಪ್, ವೆಬ್ ಅಪ್ಲಿಕೇಶನ್, ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಹೆಸರಲ್ಲಿ ಕಾಲಹರಣ ಮಾಡುವ ಹೊಸ ತಂತ್ರವೇನಾದರೂ ಇದೆಯಾ ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಲಿಖಿತ ಮಾಹಿತಿಯೇ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು ಬಯಲು ಮಾಡಿದೆ. ಯೋಜನೆ ಆರಂಭದಿಂದ ಜೂನ್ 2026ರವರೆಗೆ 3,13,297 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅವರಲ್ಲಿ 1,10,562 ಮೃತ ಫಲಾನುಭವಿಗಳ ಖಾತೆಗಳಿಗೆ ಮರಣದ ನಂತರವೂ 117.31 ಕೋಟಿ ಜಮೆಯಾಗಿದೆ. ಆದರೆ ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ವಾಪಸ್ ಬಂದಿರುವುದು ಕೇವಲ 40 ಕೋಟಿ. ಸತ್ತವರ ಖಾತೆಗೆ ಹಣ ಹೋಗುವವರೆಗೆ ನಿದ್ರಿಸುತ್ತಿದ್ದಂಥ ಸರ್ಕಾರ ಜೀವಂತ ಲಕ್ಷ್ಮಿಯರ ಖಾತೆಗೆ ಹಣ ಹಾಕುವ ಸಮಯದಲ್ಲಿ ಮಾತ್ರ ನಿಯಮ ನಿಬಂಧನೆಗಳ ನೆಪ ಹೇಳುತ್ತಿದೆ. ಇದು ಕೇವಲ ಹಣ ಪಾವತಿಯಲ್ಲಿ ವಿಳಂಬವಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಮತ್ತು ಹಣಕಾಸು ನಿರ್ವಹಣೆಯ ಅಸಮರ್ಥತೆಗೆ ಸಾಕ್ಷಿ ಹಾಗೂ ಖಜಾನೆ ಖಾಲಿಯಾಗಿರುವುದಕ್ಕೂ ಸ್ಪಷ್ಟ ನಿದರ್ಶನ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ 1,24,48,938 ಫಲಾನುಭವಿಗಳಿಗೆ 76,951 ಕೋಟಿ ಪಾವತಿಸಲಾಗಿದೆ ಎಂದು ಸರ್ಕಾರವೇ ಹೇಳಿಕೊಂಡಿದೆ. ಪ್ರತಿ ಯಜಮಾನಿಗೆ ತಲಾ 2,000 ರೂಪಾಯಿ ನೀಡುವ ಯೋಜನೆಯಡಿಯಲ್ಲಿ 32 ಕಂತುಗಳವರೆಗೆ ಹಣ ಪಾವತಿ ಮಾಡಲಾಗಿದೆ ಎಂದು ಸರ್ಕಾರದ ಉತ್ತರದಲ್ಲಿದೆ. ಆದರೆ ಇಂದು ಬಾಕಿ ಕಂತುಗಳಿಗಾಗಿ ರಾಜ್ಯದ ತಾಯಂದಿರು ಸರ್ಕಾರದ ಬಾಗಿಲು ತಟ್ಟಬೇಕಾದ ಸ್ಥಿತಿ ಬಂದಿದೆ. ಗ್ಯಾರಂಟಿಗಳನ್ನು ಘೋಷಿಸುವಾಗ ಬಡ ತಾಯಂದಿರನ್ನು ನೆನಪಿಸಿಕೊಂಡ ಕಾಂಗ್ರೆಸ್ ಹಣ ನೀಡುವಾಗ ಮಾತ್ರ ಅವರನ್ನು ಮರೆತಿದೆ. ಈಗ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ಇರಬೇಕಾದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಳ್ಳಿನ ಗ್ಯಾರಂಟಿಯ ಗೃಹಲಕ್ಷ್ಮಿ ಹಣವೇ ರಾಜ್ಯದ ತಾಯಂದಿರಿಗೆ ಮರೀಚಿಕೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರೇ, ಸಮೀಕ್ಷೆಯ ಡ್ರಾಮಾ ಸಾಕು. ಆ್ಯಪ್, ವೆಬ್ ಅಪ್ಲಿಕೇಶನ್,
ಫೇಸ್ ಅಥೆಂಟಿಕೇಶನ್ ಹೆಸರಿನ ಕಾಲಹರಣ ಸಾಕು. ಮೊದಲು ಗೃಹಲಕ್ಷ್ಮಿಯರ ಹಲವು ತಿಂಗಳ ಬಾಕಿ ಕಂತುಗಳನ್ನು ತಕ್ಷಣವೇ ಬಿಡುಗಡೆ ಮಾಡಿ ಮೃತರ ಖಾತೆಗೆ ಹೋದ ಹಣವನ್ನು ವಾಪಸ್ ಪಡೆಯುವಲ್ಲಿ ನಿಮ್ಮ ಸರ್ಕಾರ ಎಷ್ಟು ವಿಫಲವಾಗಿದೆ ಎಂಬುದಕ್ಕೂ ಉತ್ತರ ನೀಡಿ. ಇನ್ನು ಜೀವಂತ ಫಲಾನುಭವಿಗಳ ಹಕ್ಕಿನ ಹಣವನ್ನು ತಡೆದು ಅವರನ್ನೇ ಮರುಪರಿಶೀಲನೆಗೆ ಒಳಪಡಿಸುವ ನೈತಿಕ ಹಕ್ಕು ನಿಮ್ಮ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಅಂದ್ರೆ ಘೋಷಣೆ ಭರ್ಜರಿ, ಪ್ರಚಾರ ಜೋರು, ಆದರೆ ಹಣದ ವಿಷಯ ಬಂದಾಗ ಮಾತ್ರ ಬಾಕಿ ವಿಳಂಬ ಮತ್ತು ಹೊಸ ಹೊಸ ನೆಪಗಳು. ರಾಜ್ಯದ ತಾಯಂದಿರು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುತ್ತಿರುವ ಪ್ರಶ್ನೆ ಒಂದೇ, ನಮ್ಮ 2,000 ರೂಪಾಯಿ ಎಲ್ಲಿದೆ? ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಶ್ರೀ ಡಿ.ಕೆ. ಶಿವಕುಮಾರ್ ಮನೆ ಮನೆ ಸಮೀಕ್ಷೆಗಿಂತ ಮೊದಲು ಮನೆ ಮನೆಗೆ ಬಾಕಿ ಹಣ ತಲುಪಿಸಿ ಎಂದು ಆರೋಶಕ್ ಅವರು ಸುದೀರ್ಘದಾದ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮುಖ್ಯವಾದ ಸೂಚನೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿ ಪಡೆದುಕೊಳ್ಳಬೇಕಂದ್ರೆ ಎಲ್ಲಾ ರೈತರು ಮತ್ತೊಮ್ಮೆ ಈ KYC ಮಾಡಿಕೊಳ್ಳಬೇಕು. ಹೌದು, ಈ ಒಂದು ಹಿಂದೆ ಆಧಾರ್ ಕಾರ್ಡ್ ಮೂಲಕ OTP ಮೂಲಕ ಈ KYC ಮಾಡಿಕೊಂಡಿದ್ರು ಕೂಡ ಮತ್ತೊಮ್ಮೆ ಈ KYCಗೆ ಒಳಗಾಗುವುದು ಕಡ್ಡಾಯ ಸ್ನೇಹಿತರೆ. ಹೌದು, ಇದುವರೆಗೆ 23 ಕಂತು ಜಮೆ ಮಾಡಲಾಗಿದ್ದು ಮುಂದಿನ ತಿಂಗಳು ಸೆಪ್ಟೆಂಬರ್ ಅಲ್ಲಿ 24ನೇ ಕಂತು ಬಿಡುಗಡೆ ಆಗಲಿದೆ. ಆದರೆ 24ನೇ ಕಂತು ಜಮೆ ಆಗಬೇಕಾದ್ರೆ ಈ KYC ಮಾಡಿಕೊಳ್ಳುವುದು ಕಡ್ಡಾಯ. ನಕಲಿ ಫಲಾನುಭವಿಗಳನ್ನ ಪಟ್ಟಿಯಿಂದ ಹೊರಗಿಟ್ಟು ಹರ ರೈತರಿಗೆ 2,000 ರೂಪಾಯಿ ತಲುಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ KYCಯಲ್ಲೂ ಕೂಡ ಮತ್ತೆ ಹೊಸ ನಿಯಮ ರೂಪಿಸಿದೆ ಸ್ನೇಹಿತರೆ. ಈ ಒಂದು ಹಿಂದೆ ಆಧಾರ್ ಕಾರ್ಡ್ನ OTP ಮೂಲಕ ಈ KYC ಮಾಡಿಕೊಳ್ಳುವ ಅವಕಾಶವಿತ್ತು. ಆದ್ರೀಗ ಫಲಾನುಭವಿಗಳ ನಿಖರ ಪರಿಶೀಲನೆ ಮತ್ತು ಯೋಜನೆ ಹಣ ಹರರಿಗೆ ತಲುಪುವುದನ್ನು ಖಚಿತಪಡಿಸುವ ಉದ್ದೇಶದಿಂದ ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಈ KYC ಜಾರಿಗೊಳಿಸ್ತಾ ಇದೆ. ಅಂದರೆ ಸ್ನೇಹಿತರೆ, ಆಧಾರ್ ಕಾರ್ಡ್ ಮೂಲಕ ಈ KYC ಮಾಡಿಸಿಕೊಂಡಿದ್ರೆ ಮತ್ತೊಮ್ಮೆ ನೀವು ಬೆರಳಚ್ಚು ನೀಡುವ ಮೂಲಕ ಮತ್ತು ನಿಮ್ಮ ಒಂದು ಮುಖ ಚೆಹರೆ ಗುರುತು ತೋರಿಸುವಿಕೆ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಹೌದು, ಇದುವರೆಗೆ 23 ಕಂತು ಹಣ ಜಮೆ ಮಾಡಲಾಗಿದೆ. ಆದರೆ 24ನೇ ಕಂತು ಜಮಾ ಆಗೋಕ್ಕೂ ಮುನ್ನ ರೈತರು ಈ ಒಂದು ಈ KYCಗೆ ಒಳಗಾಗಬೇಕು ಸ್ನೇಹಿತರೆ. ಹರ ಫಲಾನುಭವಿಗಳಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳ ಒಳಗೆ ಮತ್ತೊಂದು ಕಂತು ಏನು ಬಿಡುಗಡೆ ಆಗುತ್ತೆ ಅದು ಜಮೆ ಮಾಡಲಾಗುತ್ತೆ ಸ್ನೇಹಿತರೆ. ನೀವು ಕೂಡ ರೈತರಾಗಿದ್ದರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದರೆ CSC ಕೇಂದ್ರ, ರಾಜ್ಯ ಸೇವಾ ಕೇಂದ್ರಗಳಾದ ಗ್ರಾಮ 1, ಕರ್ನಾಟಕ 1, ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಬೆರಳಚ್ಚು ನೀಡುವ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ BPL ಅಥವಾ APL ಪಡಿತರ ಚೀಟಿ ಇದ್ರೆ ಯಾವ ಕಾರ್ಡು ಇದೆ ಕಮೆಂಟ್ ಮಾಡಿ. ಇದೀಗ ನ್ಯಾಬೆಲ್ ಅಂಗಡಿಗಳಲ್ಲಿ ಜನಸಾಮಾನ್ಯರ ಪರದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಆಹಾರ ಇಲಾಖೆಯಿಂದ ಮಹತ್ವದ ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ. ಹೌದು ಗೆಳೆಯರೆ, ಪಡಿತರ ಚೀಟಿದಾರರ ಈ KYC ಪ್ರಕ್ರಿಯೆ ಹಾಗೂ ಅಕ್ಕಿ ವಿತರಣೆ ಏಕಕಾಲದಲ್ಲಿ ನಡೆಯುತ್ತಿದ್ದ ಪರಿಣಾಮ ರಾಜ್ಯಾದ್ಯಂತ ನ್ಯಾಬೆಲ್ ಅಂಗಡಿಗಳಲ್ಲಿ ಎದುರಾಗಿದ್ದಂಥ ತಾಂತ್ರಿಕ ಅಡಚಣೆಗೆ ಕೊನೆಗೂ ಆಹಾರ ಇಲಾಖೆ ಪರಿಹಾರ ಕಂಡುಕೊಂಡಿದೆ. ಅದೇನೆಂದ್ರೆ ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಅನುಭವಿಸುತ್ತಿದ್ದಂಥ ಪರದಾಟವನ್ನು ತಪ್ಪಿಸಲು ಸದ್ಯಕ್ಕೆ ಈ KYC ಪ್ರಕ್ರಿಯೆ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಮತ್ತೊಮ್ಮೆ ಪುನರಾರಂಭಿಸಲು ಆಹಾರ ಇಲಾಖೆ ನಿರ್ಧಾರ ಮಾಡಿದೆ. ಹೌದು ಗೆಳೆಯರೆ, ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಹರ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ಪಡಿತರ ಚೀಟಿದಾರರು ಈ KYC ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಇದೇ ತಿಂಗಳ ಅಂತ್ಯವೇ ಈ KYC ಪೂರ್ಣಗೊಳಿಸುವ ಕೊನೆ ದಿನಾಂಕ ಎನ್ನುವ ಸುದ್ದಿ ಹರಿದಾಡಿದ್ದರಿಂದ ಗ್ರಾಹಕರು ಒಮ್ಮೆಗೆ ನ್ಯಾಬೆಲ್ ಅಂಗಡಿಗೆ ಮುಗಿಬಿದ್ದಿದ್ದು, ಇದರ ಜೊತೆಗೇನೆ ಇದೇ ತಿಂಗಳು ಫಲಾನುಭವಿಗಳಿಗೆ ಒಟ್ಟಿಗೆ 2 ತಿಂಗಳ ಪಡಿತರ ಅಕ್ಕಿಯೂ ಕೂಡ ವಿತರಿಸಲಾಗುತ್ತಿದೆ. ಪ್ರತಿಯೊಬ್ಬರು 2 ಬಾರಿ ಬೆರಳಚ್ಚು ನೀಡುವುದು ಕೂಡ ಕಡ್ಡಾಯವಾಗಿದೆ. ಇದೇ ಒಂದು ಕಾರಣಕ್ಕೆ ಒಂದೇ ಸಮಯದಲ್ಲಿ ಸರ್ವರ್ ಕೂಡ ಸಮಸ್ಯೆ ಆದ ಪರಿಣಾಮ ಹಲವರಿಗೆ ಪರದಾಟ ಮತ್ತು ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಉಂಟಾಗಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು KYC ಪ್ರಕ್ರಿಯೆಯನ್ನು ರದ್ದು ಮಾಡಲಾಗಿದೆ. ಸೆಪ್ಟೆಂಬರ್ 1ರ ನಂತರ ಮತ್ತೊಮ್ಮೆ ಈ KYC ಪುನರಾರಂಭವಾಗಲಿದೆ. ಅಲ್ಲಿವರೆಗೆ ಯಾವುದೇ ಒಂದು KYC ಮಾಡಿಕೊಳ್ಳುವ ಅವಸರವಿಲ್ಲ ಸ್ನೇಹಿತರೆ. ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಎಂದು ಆಹಾರ ಇಲಾಖೆ ಈ ಒಂದು ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಈಗಲೂ ಕೂಡ ಪಡಿತರ ಆಹಾರಧನ ಸಿಗುತ್ತೆ. ಈ KYC ಪ್ರಕ್ರಿಯೆ ಏನಿದೆ ಸದ್ಯಕ್ಕೆ ಮುಂದೂಡಲಾಗಿದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಪಿಂಚಣಿದಾರರಾಗಿದ್ದು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಇತ್ತೀಚಿನ ತಿಂಗಳಲ್ಲಿ ಪಿಂಚಣಿ ಜಮಾ ಆಗುತ್ತಿಲ್ಲವೆಂದರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಇದೀಗ ಪಿಂಚಣಿದಾರರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. 32,000 ರೂಪಾಯಿ ಇರುವ ಆದಾಯ ಮಿತಿಯನ್ನು 1.20 ಲಕ್ಷಕ್ಕೆ ಏರಿಕೆ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ವರ್ಷದ ಆದಾಯ ಮಿತಿಯನ್ನು 32,000 ರೂಪಾಯಿಯಿಂದ 1,20,000 ರೂಪಾಯಿಗೆ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಒಂದು ಹೊಸ ಆದೇಶದ ನಂತರ ಮತ್ತೆ ಇದೀಗ ವಾರ್ಷಿಕ ಆದಾಯ 1.20 ಲಕ್ಷ ಒಳಗಿರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಸೌಲಭ್ಯ ಪುನರಾರಂಭವಾಗಲಿದೆ. ಹೌದು, ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕ ನಡೆಸಿದಂಥ ಪರಿಶೀಲನೆಯಲ್ಲಿ 23,14,000 ಸಂದೇಹಾಸ್ಪದ ಖಾತೆಗಳು ಪತ್ತೆಯಾಗಿದ್ದು ಸೂಕ್ತ ದಾಖಲೆ ಹಾಗೂ ವಿಳಾಸ ನೀಡದ ಕಾರಣ 18 ಲಕ್ಷ ಮಂದಿಯ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು.
ನೀವು ಕೂಡ ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ಬರುತ್ತಿದ್ರೆ ಮತ್ತೊಮ್ಮೆ ನೀವು ನಿಮ್ಮ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅಂದ ಹಾಗೆ ಸ್ನೇಹಿತರೆ, ಗ್ರಾಮ ಆಡಳಿತಾಧಿಕಾರಿಗಳ ವರದಿ ಆಧಾರದ ಮೇಲೆ ಈಗ ಮತ್ತೊಮ್ಮೆ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮತ್ತೊಮ್ಮೆ ಪಿಂಚಣಿ ಬಿಡುಗಡೆ ಮಾಡಲು ಆದೇಶ ಹೊರಡಿಸಲಾಗಿದೆ. ಇದರಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಇತರೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಒಳಗೊಂಡಿವೆ ಸ್ನೇಹಿತರೆ. ಒಟ್ಟಿನಲ್ಲಿ 32,000 ರೂಪಾಯಿ ಆದಾಯ ಮಿತಿದ್ದ ಕಾರಣವೇ ಲಕ್ಷಾಂತರ ಬಡವರು ಈ ಒಂದು ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ರು. ಆದರೆ ಈಗ ಆದಾಯ ಮಿತಿ ಏರಿಕೆಯಿಂದ ಮತ್ತೆ ಲಕ್ಷಾಂತರ ಕುಟುಂಬಗಳಿಗೆ ನೇರ ಲಾಭ ಸಿಗಲಿದೆ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. LPG ಗ್ಯಾಸ್ ಬಳಕೆದಾರರಿಗೆ ಮುಖ್ಯವಾದ ಸೂಚನೆ. ಹೌದು ಸ್ನೇಹಿತರೆ, ನಾಳೆನೇ ಕೊನೆಯ ದಿನಾಂಕ. ಇಂಡಿಯನ್, HP, ಭಾರತ್ ಗ್ಯಾಸ್ ಬಳಕೆದಾರರು ತಮ್ಮ ಒಂದು LPG ಕನೆಕ್ಷನ್ಗೆ ಸಂಬಂಧಿಸಿದ ಈ KYC ಪೂರ್ಣಗೊಳಿಸಲು ಈಗಾಗಲೇ ಮೊಬೈಲ್ ಮೂಲಕ ಅಲರ್ಟ್ ಮೆಸೇಜ್ ಕೊಡಲಾಗುತ್ತಿದ್ದು ನಾಳೆನೇ ಕೊನೆಯ ದಿನಾಂಕವಾಗಿರುತ್ತೆ. ಬಯೋಮೆಟ್ರಿಕ್ ಅಥವಾ ಆಧಾರ್ ಕಾರ್ಡ್ ಅಥೆಂಟಿಫಿಕೇಶನ್ ಮೂಲಕ ಈ KYC ಪ್ರಕ್ರಿಯೆ ಮಾಡಿಕೊಳ್ಳಬೇಕು. ನಾಳೆ ವೇಳೆಗೆ ಈ ಒಂದು ಪೂರ್ಣಗೊಳಿಸುವ ಕೊನೆ ದಿನಾಂಕವಾಗಿದೆ. ಇಲ್ಲವೆಂದರೆ ಗ್ಯಾಸ್ ಸಬ್ಸಿಡಿ ನೀವು ಮಿಸ್ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಹೌದು ಗೆಳೆಯರೆ, ಅಗತ್ಯ ನಿಯಮಗಳನ್ನು ಪೂರ್ಣಗೊಳಿಸಿಲ್ಲವೆಂದರೆ ಸಬ್ಸಿಡಿ ಪ್ರಯೋಜನ ಮಿಸ್ ಆಗುತ್ತೆ. ಜೊತೆಗೆ ನಿಮಗೆ ಒಂದು ಗ್ಯಾಸ್ ಸಿಲಿಂಡರ್ ಸಂಪರ್ಕವೂ ಕೂಡ ಕಡಿತವಾಗಲಿದೆ. ಹೌದು, ಸರ್ಕಾರ ಕಡ್ಡಾಯ ಮಾಡಿರುವ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಗ್ರಾಹಕರು ನಿರ್ಲಕ್ಷ್ಯ ಮಾಡುವಂತೆ ಇಲ್ಲ ಎಂದು ಕಂಪನಿಗಳು ಹೇಳಿವೆ ಸ್ನೇಹಿತರೆ. ಆನ್ಲೈನ್ ಪೋರ್ಟಲ್ ಸರ್ವರ್ ಸಮಸ್ಯೆ ಎದುರಾದ ಕಾರಣ ಈ ಒಂದು ಹಿಂದೆ ನಿಗದಿ ಮಾಡಿದಂಥ ಡೆಡ್ಲೈನ್ ವಿಸ್ತರಣೆ ಮಾಡಲಾಗಿತ್ತು. ಈಗ ನಾಳೆ ಅದು ಮತ್ತೆ ಕೊನೆಯವಾಗಲಿದೆ. ಆಗಸ್ಟ್ 23 ಕೊನೆ ದಿನಾಂಕ. ಸಿಲಿಂಡರ್ ಪೂರೈಕೆ ಪಾರದರ್ಶಕತೆ ಉಳಿಸಿಕೊಳ್ಳಲು ನಕಲಿ ಕನೆಕ್ಷನ್ ಸಮಸ್ಯೆ ನಿವಾರಿಸಲು ಸರ್ಕಾರ ಈ KYC ಪ್ರಕ್ರಿಯೆ ಪೂರ್ತಿ ಮಾಡುವಂತೆ ಸೂಚನೆ ಕೊಟ್ಟಿದೆ. ಆಗಸ್ಟ್ 18 ಕೊನೆ ದಿನಾಂಕವಾಗಿತ್ತು. ಸರ್ವರ್ ಸಮಸ್ಯೆ ಇದ್ದ ಕಾರಣ ಆಗಸ್ಟ್ 23ಕ್ಕೆ ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ನಾಳೆ ಇದು ಒಂದು ಕೊನೆ ದಿನಾಂಕ ಸ್ನೇಹಿತರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅಷ್ಟೇ ಅಲ್ಲದೆ ಸಾಮಾನ್ಯ ಗೃಹ ಬಳಕೆದಾರರು ಇದುವರೆಗೆ ಈ KYC ಮಾಡಿಸಿದವರು ಕೂಡ ಕೂಡಲೇ ಈ ಒಂದು ಪ್ರಕ್ರಿಯೆ ನಾಳೆ ಅನ್ನೋಷ್ಟರಲ್ಲಿ ಪೂರ್ಣಗೊಳಿಸಬೇಕು. ಅಂದ ಹಾಗೆ ಸ್ನೇಹಿತರೆ, ಸರತಿ ಸಾಲಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ವಾ? ಹಾಗಾದರೆ ಮೊಬೈಲ್ನಲ್ಲೂ ಕೂಡ 5 ನಿಮಿಷದಲ್ಲಿ ಈ KYC ಪೂರ್ಣಗೊಳಿಸಿ. ನೀವು ನಿಮ್ಮ ಒಂದು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿಂದ ನೀವು ಅಧಿಕೃತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಈ KYC ಮಾಡಿಕೊಳ್ಳಬಹುದು ಸ್ನೇಹಿತರೆ. HP ಗ್ಯಾಸ್ ಇದ್ದರೆ ಪ್ಲೇಸ್ಟೋರ್ಗೆ ಹೋಗಿ HP ಗ್ಯಾಸ್ KYC ಅಂತ ಟೈಪ್ ಮಾಡಿ, ಅಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಈ KYC ಮಾಡಿ. ಒಂದೊಮ್ಮೆ ಇಂಡಿಯನ್ ಆಗಿದ್ದರೆ ಇಂಡಿಯನ್ ಗ್ಯಾಸ್ ಆ್ಯಪ್ ಎಂದು ಡೌನ್ಲೋಡ್ ಮಾಡಿಕೊಳ್ಳಿ, ಲಾಗಿನ್ ಆಗಿ ಮತ್ತು ಈ KYC ಪೂರ್ತಿ ಮಾಡಿಕೊಳ್ಳಿ ಸ್ನೇಹಿತರೆ. 5 ನಿಮಿಷದ ಕೆಲಸವಾಗಿದೆ. ಈ ಒಂದು ಕೆಲಸ ನೀವು ಆದಷ್ಟು ಬೇಗನೆ ಪೂರ್ತಿ ಮಾಡಿಕೊಳ್ಳಿ ಮತ್ತು ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಗೆಳೆಯರಿಗೂ ಕೂಡ ನೀವು ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.